ವಾಸ್ತವವಾಗಿ ದಕ್ಷಿಣ ಭಾರತದ ರಾಜ್ಯಗಳ ತದ್ವಿರುದ್ಧವಾಗಿ ಅವರ ಹಿತಾಸಕ್ತಿಗಳ ವಿರುದ್ಧವಾಗಿ 15ನೇ ಹಣಕಾಸುಗಳ ಮಾನದಂಡಗಳನ್ನ ವಿಧಿಸಿದ್ರು ಸಭಾಧ್ಯಕ್ಷರೇ. ಜನಸಂಖ್ಯೆ ಆಧಾರ ಮೊದಲು 1971 ಇಸ್ವಿಯಲ್ಲಿ ತಗೊಳ್ತಾ ಇದ್ವಿ, ಅದನ್ನ 2011 ಇಸ್ವಿಗೆ ತಂದಿಟ್ಟು. ಅಲ್ರಿ ಇದ ಫೈನಾನ್ಸ್ ಕಮಿಷನ್ 15 ಫೈನಾನ್ಸ್ ಕಮಿಷನ್ ಬಂದಾಗ ಇದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ರು. ಮಾಡ್ಬೇಕು ಆಯ್ತು, ಮಾತಾಡೋ ಕುಂತಾರಲ್ಲ, ಅನ್ಯಾಯ ಆಗಿದೆ ಆ ಟೈಮ್ದಲ್ಲಿ ನೀವ ಅದಕ್ಕೆ ಹೂ ಅಂತ ಹೇಳಿರಿ. ಅನ್ಯಾಯ ಆಗಿದೆ, ಫೈನಾನ್ಸ್ ಕಮಿಷನ್ ನೀವು ಏನೇನೋ ಇದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ಕೂತಾರ. ನೀವು ಕೂಡ ಕನ್ನಡಿಗರೇನೆ, ಸರಿ ಮಾಡ್ರಿ ಇದನ್ನ. ಯಾಕೆ ಸರಿ ಮಾಡಬಾರ್ದು? 16ನೇ ಹಣಕಾಸು ಬರುತ್ತೆ, ಸರಿ ಮಾಡ್ಕೊಡಿ. ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾದ್ರೆ ಈ ರೀತಿ ಕೊಡಿಸ್ರಿ. ನಿಯಮಗಳ ಯಾರು ಮಾಡಿದಾರೆ ಮೊದಲ? ಕರ್ನಾಟಕ ರಾಜ್ಯಕ್ಕೆ ಜಾರಿಗೆ ಬಂದಾವ. ಇವತ್ತು ಮನಮೋಹನ್ ಸಿಂಗ್ ಕಾಲಕ್ಕೆ 10 ವರ್ಷದಾಗ ಕೇಳ್ಕೋರಿ. ಇವತ್ತು ನೀವು ಇವನ್ನೆಲ್ಲ ಕೇಳ್ಕೊ, ಅಂಕಿ ಸಂಖ್ಯೆ ಅದನ್ನು ಹೇಳ್ಬೇಕಲ್ಲ. ಹೇಳ್ರಿ, ಅದನ್ನ ಯಾರು ಬೇಡ ಅಂದ್ರು? ನೀವೆಲ್ಲ ನಿಮ್ಮ ಸರ್ಕಾರ 50 ವರ್ಷ ಹೇಳ್ರಿ, ಮಾತಾಡ್ರಿ. ಅದಕ್ಕೆ ಸಭಾಧ್ಯಕ್ಷರೇ ಇವತ್ತು ಮತ್ತೊಂದು ಮಾತು ನಾನು ಮಾತ್ರ ಹೇಳಕ್ ಬಯಸ್ತೇನೆ. ಸಭಾಧ್ಯಕ್ಷರೇ, ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ಕರ್ನಾಟಕ